ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುವಂತ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುತ್ತಿರುವುದನ್ನು ನೆನೆಸಿ ನಾ ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಇನ್ನೂ ಕೂಡ ದೇವರ ವಾಕ್ಯದಲ್ಲಿ ನೀವು ಪ್ರವೀಣರಾಗಿ ಮಾರ್ಪಡಬೇಕು. ಕಾರಣ ದೇವರ ವಾಕ್ಯ ನಮಗೆ ಜೀವವಾಗಿಯೂ ಬಲವಾಗಿಯೂ ಧೈರ್ಯವಾಗಿಯೂ ನಮ್ಮನ್ನು ನಡೆಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಎಷ್ಟು ನಾವಿಟ್ಟುಕೊಳ್ತೀವೋ ಅಷ್ಟು ನಮ್ಮನ್ನು ಬದಲಾಯಿಸಿ ನಮ್ಮ ಜೀವಿತವನ್ನು ರೂಪಿಸಿ ನಡೆಸುವಂಥದ್ದಾಗಿದೆ. ಆ ದೇವರ ವಾಕ್ಯ ಈ ದಿನವೂ ಕೂಡ ನಮ್ಮೊಂದಿಗೆ ದೇವರ ವಾಕ್ಯದ ಮೂಲಕ ದೇವರು ಒಡನಾಡ್ಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಈ ದಿನ ದೇವರು ನಮ್ಮೊಂದಿಗೆ ಏನನ್ನ ಮಾತಾಡ್ಲಿಕ್ಕಿದ್ದಾರೋ ಆ ಮಾತುಗಳನ್ನ ಕೇಳಿ ಅದರ ಪ್ರಕಾರ ಜೀವಿಸ್ಲಿಕ್ಕೆ, ಅದು ನಮಗೆ ಒಂದು ಧೈರ್ಯವಾಗಿ ಮಾರ್ಪಡ್ಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನ ಧೈರ್ಯಪಡಿಸಿ, ನಮ್ಮನ್ನ ಬಲಪಡಿಸಿ, ನಮ್ಮನ್ನ ವಾಕ್ಯದ ಮೂಲಕ ಶುದ್ಧೀಕರಿಸಿ, ನಮ್ಮನ್ನ ಖಂಡಿಸಿ, ನಮ್ಮನ್ನ ಎಚ್ಚರಿಸಿ ನಡೆಸುವಂತ ದೇವರು ನೀನಾಗಿದ್ದಿ. ನಿನ್ನ ವಾಕ್ಯದಲ್ಲಿ ದೇವರೇ ಅಪ್ಪ, ಪೇತ್ರನ ಪತ್ರಿಕೆಯಲ್ಲಿ ನಾವು ಕಾಣ್ತೇವಲ್ಲ ಸ್ವಾಮಿ, ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತಾದರೂ ಸದಾ ಕಾಲ ಇರುವುದು ಎಂಬುದಾಗಿ. ಹಾಗೆ ಪ್ರಕಾರ ಕರ್ತನೆ, ಸದಾ ಕಾಲ ಇರುವ ನಿನ್ನ ಮಾತಿನ ಮೂಲಕ ನಮ್ಮನ್ನ ಪ್ರತಿದಿನ ನೀವು ನಡೆಸುತ್ತಿರುವಂತೆ ನಿನ್ನ ಕೃಪೆಗಾಗಿ ಸ್ತೋತ್ರ. ಈ ದಿನವೂ ಕೂಡ ನಮ್ಮೊಂದಿಗೆ ನೀವು ಮಾತನಾಡಿರಿ. ನೀವು ಮಾತಾಡುವಾಗ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಕರ್ತನೆ, ನಿಮ್ಮ ಮಾತು ನಮ್ಮನ್ನ ದೇವರೇ ನಿಲ್ಲಿಸುವಂಥದ್ದಾಗಿದೆ. ನಿಮ್ಮ ಮಾತು ನಮ್ಮನ್ನ ಬಿದ್ದಂಥ ಸ್ಥಳದಿಂದ ಎತ್ತುವಂಥದ್ದಾಗಿದೆ. ನಿಮ್ಮ ಮಾತು ನಮ್ಮನ್ನ ಧೈರ್ಯಪಡಿಸುವಂಥದ್ದಾಗಿದೆ. ನಿಮ್ಮ ಮಾತು ಒಬ್ಬಂಟಿಕರಾಗಿರುವಾಗ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಆ ನಿನ್ನ ಮಾತನ್ನ ಈ ದಿನವೂ ಕೂಡ ನನ್ನೊಂದಿಗೆ ಮಾತನಾಡಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡ್ತೇವೆ. ಮಾತಾಡುವಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ನಮ್ಮನ್ನ ಮಾತಾಡಿ ಧೈರ್ಯಪಡಿಸಿ, ನಮ್ಮನ್ನ ಎಚ್ಚರಿಸಿ, ನಮ್ಮನ್ನ ದೇವರೇ ನೀನು ನಿನ್ನ ಮಾತುಗಳ ಮೂಲಕ ಮತ್ತಷ್ಟು ಬಲಪಡಿಸಿ ನಡೆಸಬೇಕೆಂಬುದಾಗಿ ಮತ್ತಿಯೂ ನಮ್ಮೊಂದಿಗೆ ಮಾತನಾಡಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ನೀವು ಕೈ ಬಿಡಲ್ಪಟ್ಟಾಗ ನಿಮಗೆ ದೇವರು ಸಹಾಯ ಮಾಡುವನು ಎಂಬುದಾಗಿರುವಂತಹ ವಿಷಯದ ಕುರಿತು ಈ ದಿನ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಹೌದು ಪ್ರಿಯರೇ, ಭೂಲೋಕದಲ್ಲಿ ಅನೇಕರು ನಮ್ಮನ್ನ ಕೈ ಬಿಟ್ಟಾಗ, ಅನೇಕರು ನಮ್ಮನ್ನ ತೊರೆದು ಬಿಟ್ಟಾಗ ದೇವರು ಮಾತ್ರವೇ ನಮ್ಮನ್ನ ಸಹಾಯ ಮಾಡಿ ನಡೆಸುವನಾಗಿದೆ. ನೀವು ಕೂಡ ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ಕೈ ಬಿಡಲ್ಪಟ್ಟವರಾಗಿ ನಿಮ್ಮ ಜೀವಿತವನ್ನ ಮುನ್ನಡೆಸಿಕೊಂಡು ಹೋಗಿರಬಹುದು. ಒಂದು ವೇಳೆ ಕೆಲಸದಲ್ಲಿ ನಿಮಗೆ ನಂಬಿಸಿ ಕೆಲಸ ಕೊಡ್ತೇನೆ ಎಂಬುದಾಗಿ ಸ್ವಲ್ಪ ಕಾಲ ಕೆಲಸದ ನಂತರ ನಿಮ್ಮನ್ನ ಕೈ ಬಿಟ್ಟಿರಬಹುದು. ಇತರ ಕುಟುಂಬ ಜೀವಿತಗಳಲ್ಲಿ ನಾವು ನೋಡೋದಾದ್ರೆ, ಒಬ್ಬರಿಗೊಬ್ಬರು ಈ ದಿನಗಳಲ್ಲಿ ಗಂಡನು ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ಕೈ ಬಿಟ್ಟು ನಡೆಯೋದನ್ನ ನಾವು ನೋಡ್ತೇವೆ. ನಂತರವಾಗಿ ತಂದೆ ತಾಯಿಗಳು ಮಕ್ಕಳನ್ನ ಕೈ ಬಿಡ್ತಾರೆ, ಮಕ್ಕಳು ತಂದೆ ತಾಯಿಗಳನ್ನ ಕೈ ಬಿಡ್ತಾರೆ. ಅದರಿಂದಲೇ ಮಕ್ಕಳು ಅನಾಥಾಶ್ರಮದಲ್ಲಿ, ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿ, ಹೀಗೆ ವಿವಿಧ ರೀತಿಯಲ್ಲಿ ಮನುಷ್ಯನು ಕೈ ಬಿಡಲ್ಪಟ್ಟಾಗ ಬಾಧೆ ಪಡೋದನ್ನ ನಾವು ನೋಡ್ತಾ ಇದ್ದೇವೆ. ಈ ದಿನಗಳಲ್ಲಿ ನೀವು ಕೂಡ ಈ ಮಾತುಗಳನ್ನ ಕೇಳುವಾಗ ಯಾರಿಂದಲಾದ್ರೂ ಕೈ ಬಿಡಲ್ಪಟ್ಟ ಅನುಭವದಲ್ಲಿ ನೀವು ಹೋಗುತ್ತಿರುವುದಾದ್ರೆ, ಅವರು ನಿಮ್ಮನ್ನ ನಂಬಿ ಮೋಸ ಮಾಡಿರೋದಾದ್ರೆ, ಅರ್ಧದಲ್ಲೇ ಕೈ ಬಿಟ್ಟು ಹೋಗಿರೋದಾದ್ರೆ, ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಅವರು ನಡೆಸಿಕೊಂಡು ಹೋಗ್ತೇನೆ ಅಥವಾ ನಿನಗೆ ಸಹಾಯ ಮಾಡ್ತೇನೆ, ನಿನಗೆ ಕೆಲಸ ಕೊಡ್ತೇನೆ ಎಂಬುದಾಗಿ ನಂಬಿಸಿ ಒಂದು ವೇಳೆ ನಿಮಗೆ ಕೈ ಬಿಟ್ಟು ನಿಮ್ಮನ್ನ ಅರ್ಧದಲ್ಲೇ ಬಿಟ್ಟು ಹೋಗಿರೋದಾದ್ರೆ, ಈ ದಿನ ಈ ವಾಕ್ಯಗಳು ನಿಮ್ಮನ್ನ ಧೈರ್ಯಪಡಿಸುವಂತದ್ದಾಗಿದೆ. ದೇವರು ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅದರಿಂದಲೇ ನಿಮ್ಮೊಂದಿಗೆ ಈ ದಿನ ಮಾತಾಡ್ಲಿಕ್ಕಿದ್ದೇನೆ. ಪ್ರಿಯ ಮಗಳೇ, ಪ್ರಿಯ ಮಗನೇ, ನಿನ್ನನ್ನ ನೀನು ಒಪ್ಪಿಸಿಕೊಡೋದಾದ್ರೆ ದೇವರು ನಿನ್ನನ್ನ ಕೈ ಬಿಡಲ್ಲ. ದೇವರು ಒಂದು ಬಾರಿ ನಿನ್ನನ್ನು ಕೈ ಹಿಡಿದ್ರೆ ಆತನು ಕೈ ಬಿಡದೆ ನಡೆಸುವಂತ ದೇವರಾಗಿದ್ದಾನೆ. ಅದರಿಂದ ಈ ಮಾತುಗಳನ್ನ ನಾವು ಧ್ಯಾನ ಮಾಡಿಕೊಳ್ಳುವಾಗ ನಿನ್ನ ಮನಸ್ಸಿಗೆ ಈ ಮಾತುಗಳು ಧೈರ್ಯವಾಗಿ ನಿನಗೆ ತಾಕುತ್ತಿರೋದಾದ್ರೆ ನಿನ್ನನ್ನು ನೀನು ಸಮರ್ಪಿಸಿಕೋ. ಖಂಡಿತವಾಗ್ಲೂ ದೇವರು ನಿನ್ನನ್ನ ಕೈ ಬಿಡದೆ ನಡೆಸ್ತೇನೆ. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆಯ ಗ್ರಂಥ, ಅದರ 41ನೇ ಅಧ್ಯಾಯದ 13ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿದಿದ್ದೇನಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಹೇಳಿದ ಯೆಹೋವನಾದ ನಿನ್ನ ದೇವರಾದ ಯೆಹೋವನು
ತಾನೇ ನಿನ್ನ ಕೈ ಹಿಡಿದಿದ್ದಾನಲ್ಲ ಎಂಬುದಾಗಿ ನಾವು ಓದಿಕೊಳ್ತೇವೆ. ಪ್ರಿಯರೇ, ಲೋಕದಲ್ಲಿ ಅನೇಕರು ನಮ್ಮ ಕೈಯನ್ನ ಬಿಟ್ಟು ಬಿಡ್ಬೋದು, ಅನೇಕರು ನಮ್ಮ ಜೀವಿತದಲ್ಲಿ ಅರ್ಧದಲ್ಲೇ ಕೈ ಬಿಟ್ಟು ಹೋಗ್ಬೋದು, ಅನೇಕರು ನಮ್ಮನ್ನು ದೂಷಿಸಿ ಹಿಂಸಿಸಿ ನಮ್ಮ ಕೈ ಬಿಟ್ಟು ಹೋಗ್ಬೋದು. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿನ್ನನ್ನ ರೂಪಿಸಿ ನಿನ್ನನ್ನ ಚಿತ್ರಿಸಿದ ದೇವರು, ನಿನ್ನನ್ನು ಆರಿಸಿಕೊಂಡಂತ ದೇವರು, ನಿನ್ನನ್ನು ಪ್ರೀತಿಸುವಂತ ದೇವರು, ನಾನೇ ನಿನ್ನ ಕೈ ಹಿಡಿದಿದ್ದೇನಲ್ಲ ಎಂಬುದಾಗಿ. ಹಾಗಾದ್ರೆ ಅನೇಕರು ಕೈ ಬಿಟ್ಟಾಗ ಒಬ್ಬರು ಕೈ ಹಿಡಿತಾರೆ, ಅದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಮಾತ್ರ. ಪ್ರಿಯ ಮಗಳೇ, ಪ್ರಿಯ ಮಗನೇ, ನಿನ್ನನ್ನು ಅನೇಕರು ಕೈ ಬಿಟ್ಟಿರ್ಬೋದು, ಅನೇಕರು ಅರ್ಧದಲ್ಲಿ ಬಿಟ್ಟಿರ್ಬೋದು. ಈ ದಿನ ಬಿಟ್ಟವರು ನಿನ್ನನ್ನು ಬಿಟ್ಟು ಹೋಗಿರ್ಬೋದು, ಆದರೆ ನಿನ್ನನ್ನು ಬಿಡದೆ ನಿನ್ನನ್ನು ಹಿಡಿದು ಕೈ ಹಿಡಿದು ನಡೆಸಲಿಕ್ಕಾಗಿ ಒಬ್ಬರಿದ್ದಾರೆ, ಅದೇ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಸಮ್ಮುಖಕ್ಕೆ ನಿನ್ನನ್ನು ನೀನು ಒಪ್ಪಿಸಿಕೊಡೋದಾದ್ರೆ, ಆತನ ಕರಗಳಲ್ಲಿ ನಿನ್ನನ್ನು ನೀನು ಬಿಟ್ಟು ಕೊಡೋದಾದ್ರೆ, ಆತನು ನಿನ್ನನ್ನು ಕೈ ಹಿಡಿದು ನಡೆಸೋನಾಗಿದ್ದಾನೆ. ಅನೇಕರು ಕೈ ಬಿಟ್ಟಾಗ ಕೈ ಹಿಡಿಲಿಕ್ಕೆ ಇರುವಂತವರು ಒಬ್ಬರೇ, ಅದು ಪ್ರಭುವಾದ ಯೇಸು ಸ್ವಾಮಿ ಮಾತ್ರವಾಗಿದ್ದಾನೆ. ಆತನ ಸಮ್ಮುಖದಲ್ಲಿ ನಿನ್ನನ್ನು ನೀನು ಪರಿಪೂರ್ಣವಾಗಿ ಒಪ್ಪಿಸಿಕೊಡೋದಾದ್ರೆ ಆತನು ನಿನಗೆ ಸಹಾಯ ಮಾಡ್ತೇನೆ. ಓದಿಕೊಂಡ ವಚನದಲ್ಲಿ ನೋಡಿರ್ಬೋದು, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡ್ತೇನೆ. ದೇವರು ಹೇಳ್ತಾ ಇದ್ದಾರೆ, ನಾನೇ ನಿನಗೆ ಸಹಾಯ ಮಾಡ್ತೇನೆ. ಏನು ಸಹಾಯ ಎಂಬುದಾಗಿ ಹೇಳೋದಾದ್ರೆ, ನಿನಗೆ ನಿನ್ನ ದೇವರಾದ ಯೆಹೋವನು ನಾನೇ ನಿನ್ನ ಕೈ ಹಿಡಿದಿದ್ದೇನಲ್ಲ. ನೋಡಿ, ನಿನಗೆ ಮಾಡುವ ಸಹಾಯ ಏನಂದ್ರೆ, ಅನೇಕರು ಕೈ ಬಿಟ್ಟಿದ್ದಾರೆ, ಆದರೆ ಕೈ ಹಿಡಿಲಿಕ್ಕಾಗಿ ದೇವರು ನಿನ್ನ ಮುಂದೆ ಈಗ ನಿನ್ನೊಂದಿಗೆ ಮಾತಾಡ್ತಾ ಇದ್ದಾರೆ. ನಿನ್ನನ್ನ ಕೈ ಹಿಡಿಲಿಕ್ಕಾಗಿ ದೇವರು ನಿನ್ನ ಹತ್ರ ಈಗಲೇ ಮಾತಾಡ್ತಾ ಇದ್ದಾರೆ. ಪ್ರಿಯ ಮಗಳೇ, ಪ್ರಿಯ ಮಗನೇ, ನಿನ್ನನ್ನ ನೀನು ಇರುವ ಪರಿಸ್ಥಿತಿಯಲ್ಲಿ ಒಪ್ಪಿಸಿ ಕೊಡೋದಾದ್ರೆ ನಿನ್ನ ಕೈ ಹಿಡಿದು ನಡೆಸಲಿಕ್ಕೆ ಒಬ್ಬನು ನಿನಗೋಸ್ಕರ ಕಾಯುತ್ತಿದ್ದಾನೆ, ಆತನೇ ಪ್ರಭುವಾದ ಯೇಸು ಕ್ರಿಸ್ತನು. ಒಂದು ಭಕ್ತನು ಕೀರ್ತನೆಯಲ್ಲಿ ಈ ರೀತಿಯಾಗಿ ಹೇಳೋದನ್ನ ನಾವು ನೋಡ್ಬೋದು, ಆಡಿ ಸ್ತುತಿಸ್ತಾ ಇದ್ದಾನೆ. ಕೀರ್ತನೆ 27 ಅದರ 10ನೇ ವಚನದಲ್ಲಿ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರು, ಏನು ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು ಎಂಬುದಾಗಿ ದೇವರನ್ನ ಆಡಿ ಸ್ತುತಿಸೋದನ್ನ ನಾವು ನೋಡ್ತೇವೆ. ತಂದೆ ತಾಯಿಗಳೇ ಆ ಭಕ್ತನನ್ನ ತೊರೆದು ಬಿಟ್ರು. ತನ್ನ ತಂದೆ ತಾಯಿಗಳು ತನ್ನ ಜೀವಿತವನ್ನ ನಡೆಸಬೇಕಾದವರು, ತನ್ನ ಜೀವಿತವನ್ನ ಕಟ್ಟಿ ರೂಪಿಸಬೇಕಾದವರೇ ಬಾಲ್ಯ ಪ್ರಾಯದಲ್ಲೇ ಆತನ ಕೈ ಬಿಟ್ಟಾಗ, ಆತನನ್ನ ತೊರೆದು ಬಿಟ್ಟಾಗ ಆತನ ಆಡಿ ಸ್ತುತಿಸ್ತಾ ಇದ್ದೇನೆ. ತಂದೆ ತಾಯಿಗಳೇ ನನ್ನನ್ನು ತೊರೆದು ಬಿಟ್ರು, ತಂದೆ ತಾಯಿಗಳೇ ನನ್ನನ್ನು ಪ್ರೀತಿಸಬೇಕಾದವರು, ಅವರೇ ನನ್ನ ಭವಿಷ್ಯತ್ತನ್ನು ರೂಪಿಸಬೇಕಾದವರು, ನನ್ನ ಒಳ್ಳೆ ಶಾಲೆಗೆ ಕಳಿಸಿ ಒಳ್ಳೆ ಕೆಲಸಕ್ಕೆ ಅವರೇ ಕಳಿಸಬೇಕಾದವರು, ಅವ್ರು ನನ್ನ ಜೀವಿತವನ್ನು ಕಟ್ಟಿ ಎಬ್ಬಿಸಿ ರೂಪಿಸಬೇಕಾದವರೇ ನನ್ನನ್ನು ಕೈ ಬಿಟ್ಟಾಗ ಆ ತಂದೆ ತಾಯಿಗಳು ಕೈ ಬಿಟ್ರು. ಆದರೆ ನನ್ನ ದೇವರಾದ ಯೆಹೋವನು ನನ್ನನ್ನ ರೂಪಿಸಿ ನನ್ನನ್ನು ಚಿತ್ರಿಸಿ ನನಗೆ ಶ್ವಾಸವನ್ನ ಕೊಟ್ಟಂತ ದೇವರು, ನನ್ನನ್ನು ಪ್ರೀತಿಸುವಂತ ದೇವರಾಗಿರುವ ಯೇಸು ಕ್ರಿಸ್ತನು ನನ್ನನ್ನು ಸೇರಿಸಿಕೊಂಡನು. ತಂದೆ ತಾಯಿಗಳೇ ತೊರೆದು ಬಿಟ್ಟಾಗ ಯೇಸು ಕ್ರಿಸ್ತನು ಸೇರಿಸಿಕೊಂಡನು ಎಂಬುದಾಗಿ ಒಂದು ಭಕ್ತನು ಆಡಿ ಸ್ತುತಿಸೋದನ್ನ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ಲೋಕದಲ್ಲಿ ತಂದೆ ತಾಯಿಗಳು ಕೂಡ ಕೈ ಬಿಡ್ತಾರೆ, ಮಕ್ಕಳು ಕೂಡ ಕೈ ಬಿಡ್ತಾರೆ, ಮಕ್ಕಳನ್ನ ತಂದೆ ತಾಯಿಗಳು ಕೂಡ ಕೈ ಬಿಡ್ತಾರೆ, ಆ ಸಹೋದರರು ಕೈ ಬಿಡ್ತಾರೆ, ಪ್ರೀತಿಸಿದವರು ಕೈ ಬಿಡ್ತಾರೆ, ಒಂದೇ ಸಂಸಾರ ಮಾಡ್ತೇನೆ ಎಂಬುದಾಗಿ ಹೇಳಿದ ಗಂಡನು ಕೈ ಬಿಡ್ತಾನೆ, ಹೆಂಡತಿಯು ಕೈ ಬಿಡ್ತಾರೆ. ಈ ಲೋಕದಲ್ಲಿರುವ ಎಲ್ಲರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಕೈ ಬಿಟ್ಟು ಹೋಗ್ತಾರೆ. ಅವರು ಶಾಶ್ವತವಾಗಿ ನಮ್ಮನ್ನ ನಡೆಸಲಿಕ್ಕಾಗಲ್ಲ. ಆದ್ರೆ ಎಲ್ಲರೂ ಕೈ ಬಿಟ್ಟಾಗ ಒಬ್ಬನು ಕೈ ಹಿಡಿಲಿಕ್ಕಾಗಿ ಸಿದ್ಧನಾಗಿರ್ತಾನೆ, ಆತನೇ ಪ್ರಭುವಾದ ಯೇಸು ಕ್ರಿಸ್ತನು. ಆತನು ನಮ್ಮನ್ನ ಕೈ ಬಿಡಲ್ಲ. ಒಂದು ಬಾರಿ ನಮ್ಮ ಕೈಯನ್ನ ಆತನು ಹಿಡಿದ್ರೆ ನಮ್ಮ ಜೀವಿತದ ಕೊನೆಯ ತನಕ, ನಮ್ಮ ಜೀವಿತದ ಅಂತ್ಯದ ತನಕ ಆತನು ನಮ್ಮನ್ನ ನಡೆಸುವಂತ ದೇವರಾಗಿದ್ದಾನೆ. ಹಾಗಾದ್ರೆ ನೀವು ಯಾರಿಂದ ಕೈ ಬಿಡಲ್ಪಟ್ಟಿದ್ದೀರಾ? ತಂದೆ ತಾಯಿಗಳಿಂದ ಕೈ ಬಿಡಲ್ಪಟ್ಟಿದ್ದೀರಾ? ಯೇಸು ಸ್ವಾಮಿ ನಿಮ್ಮ ಕೈಯನ್ನು ಹಿಡಿಲಿಕ್ಕಿದ್ದಾರೆ. ಮಕ್ಕಳಿಂದ ಕೈ ಬಿಡಲ್ಪಟ್ಟಿದ್ದೀರಾ? ಯೇಸು ಸ್ವಾಮಿ ನಿನ್ನ ಕೈ ಹಿಡಿಲಿಕ್ಕಿದ್ದಾರೆ. ಪ್ರೀತಿಸಿದವರಿಂದ ಕೈ ಬಿಡಲ್ಪಟ್ಟಿದ್ದೀರಾ? ಯೇಸು ಸ್ವಾಮಿ ನಿನ್ನ ಕೈ ಹಿಡಿಲಿಕ್ಕಿದ್ದಾರೆ. ನಿನ್ನನ್ನು ನಂಬಿ ಅನೇಕರು ಮೋಸ ಮಾಡಿ ಅವರಿಂದ ಕೈ ಬಿಡಲ್ಪಟ್ಟಿದೆಯಾ? ಅವರ ಮಧ್ಯದಲ್ಲಿ ನಿನ್ನನ್ನ ಎತ್ತಿ ನಿಲ್ಲಿಸಲಿಕ್ಕಾಗಿ ಯೇಸು ಸ್ವಾಮಿ ನಿನ್ನ ಕೈ ಹಿಡಿಲಿಕ್ಕಿದ್ದಾರೆ. ಸಹೋದರನು ಅಥವಾ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಯಾರಾದರೂ ನಿನ್ನನ್ನು ಕೈ ಬಿಟ್ಟಿದ್ದಾರಾ? ಯೇಸು ಸ್ವಾಮಿ ನಿನ್ನ ಕೈ ಹಿಡಿಲಿಕ್ಕಿದ್ದಾರೆ. ನಿನ್ನನ್ನು ಪ್ರೀತಿಸ್ತೇನೆಂಬುದಾಗಿ ಹೇಳಿ ಒಬ್ಬರು ನಿನ್ನನ್ನು ಕೈ ಬಿಟ್ಟಿದ್ದಾರಾ? ಯೇಸು ಸ್ವಾಮಿ ನಿನ್ನ ಕೈ ಹಿಡಿಲಿಕ್ಕಿದ್ದಾರೆ. ಯಾಕೆಂದ್ರೆ ಎಲ್ಲರೂ ಕೈ ಬಿಟ್ಟಾಗ ಒಂದು ಕೈ ಮಾತ್ರ ನಿನಗೋಸ್ಕರ ಚಾಚಿ ಕಾದಿದೆ, ಅದೇ ಪ್ರಭುವಾದ ಯೇಸು ಕ್ರಿಸ್ತನ ಕೈ. ಈಗ ಎಲ್ಲರಿಂದ ಕೈ ಬಿಡಲ್ಪಟ್ಟ ನೀನು ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀಯಾ? ಎಸಪ್ಪ, ನನ್ನ ಕೈಯನ್ನು ನೀನು ಹಿಡಿ ಸ್ವಾಮಿ, ನನ್ನನ್ನು ನೀನು ಸೇರಿಸಿಕೊ ಎಂಬುದಾಗಿ ನಿನ್ನನ್ನು ಒಪ್ಪಿಸಿಕೊಳ್ಳೋದಾದ್ರೆ ದೇವರು ನಿನ್ನೊಂದಿಗೆ ಮಾತಾಡ್ತೇನೆ. ನಿನ್ನ ದೇವರಾಗಿರುವಂತ ಯೆಹೋವನು ನಾನೇ ನಿನ್ನ ಕೈ ಹಿಡಿದಿದ್ದೇನಲ್ಲ. ಒಂದನ್ನ ನೆನೆಸಿಕೊ, ಎಲ್ಲರೂ ಕೈ ಬಿಟ್ರು, ಆದ್ರೆ ನಿನ್ನನ್ನು ಕೈ ಬಿಡದೆ ಒಂದು ಕರ ನಿನ್ನನ್ನು ಹಿಡಿದಿದೆ, ಅದೇ ಪ್ರಭುವಾದ ಯೇಸು ಕ್ರಿಸ್ತನ ಕೈ. ಯಾಕೆಂದ್ರೆ ಅನೇಕರು ಕೈ ಬಿಟ್ಟಾಗ, ಅನೇಕರನ್ನ ನಂಬಿ ನೀನು ಮೋಸ ಹೋದಾಗ ದೇವರು ನಿನ್ನನ್ನು ಕೈ ಬಿಡಲ್ಲ, ನಿನ್ನ ಕೈಯನ್ನ ಹಿಡಿದು ಆತನು ಮೇಲೆತ್ತಿ ನಿಲ್ಲಿಸೋನಾಗಿದ್ದಾನೆ. ಒಂದು ಬಾರಿ ನಾವು ಯೇಸು ಸ್ವಾಮಿಯ ಶಿಷ್ಯರು ಸಮುದ್ರದ ಮೇಲೆ ಪ್ರಯಾಣ ಮಾಡಿ ಹೋಗ್ಬೇಕಾದ್ರೆ ಪ್ರಯಾಣದಲ್ಲಿ ಯೇಸು ಸ್ವಾಮಿ ಅವರ ಜೊತೆ ಇರಲ್ಲ, ನಾನು ಮತ್ತೆ ಬರ್ತೇನೆ ಎಂಬುದಾಗಿ ಅವರನ್ನ ಪ್ರಯಾಣ ಮಾಡಿ ಕಳಿಸಿರ್ತಾರೆ. ಆದ್ರೆ ಮಧ್ಯ ಸಮುದ್ರದಲ್ಲಿ ಅವರು ಕೈ ಬಿಡಲ್ಪಟ್ಟು ಅಲೆಗಳಿಂದ
ತುಂಬ ಬಾಧೆ ಪಡುವಾಗ ಅಲ್ಲಿಯ ಆ ಮಳೆ, ಆ ಗಾಳಿ, ಅಲೆಗಳು ಬೀಸಿ ಸಮುದ್ರದಲ್ಲಿ ಹಡಗು ಮುಂದೆ ಹೋಗದ ರೀತಿಯಲ್ಲಿ ಮಧ್ಯ ಸಮುದ್ರದಲ್ಲಿ ಭಯದಲ್ಲಿ ಅವರು ಇರುವಾಗ ಸಮುದ್ರದ ಮೇಲೆ ಯೇಸು ಸ್ವಾಮಿ ನಡೆದು ಬರ್ತಾರೆ. ಯೇಸು ಸ್ವಾಮಿ ನಡೆದು ಬರೋದನ್ನ ನೋಡಿ ಶಿಷ್ಯರೆಲ್ಲ ಭಯ ಪಡ್ತಾರೆ. ಆದರೆ ದೇವರು ಧೈರ್ಯಪಡಿಸಿದೆ, ನಾನು ಭಯಪಡಬೇಡಿ, ನಾನು ನಿಮ್ಮನ್ನು ರಕ್ಷಿಸಲಿಕ್ಕಾಗಿ ಬಂದವನು ಎಂಬುದಾಗಿ. ಆದರೆ ಅವರು ನಂಬಲಿಕ್ಕೆ ಸಾಧ್ಯವಾಗದೆ ಪೇತ್ರನೆಂಬುದಾಗಿರುವ ತನ್ನ ಶಿಷ್ಯನು ಸಮುದ್ರದ ಮೇಲೆ ನಡೆಯಲಿಕ್ಕಾಗಿ ಯೇಸು ಸ್ವಾಮಿಯಿಂದ ಅಪ್ಪಣೆಯನ್ನು ಪಡೆದುಕೊಂಡು ಸಮುದ್ರದ ಮೇಲೆ ನಡೆದು ಹೋಗ್ತಾನೆ. ಸಮುದ್ರದ ಮೇಲೆ ನಡೆದು ಹೋಗುವಾಗ ತಾನು ಸ್ವಲ್ಪ ಸಂಶಯ ಪಟ್ಟು ಮುಳುಗುವ ಅವಸ್ಥೆಗೆ ಹೋಗ್ತಾನೆ. ಮುಳುಗುವ ಸಂದರ್ಭದಲ್ಲಿ ಕೂಡ ಯೇಸು ಸ್ವಾಮಿ ಅವನ ಕೈಯನ್ನ ಬಿಟ್ಟಿಲ್ಲ. ಕೈ ಹಿಡಿದು ಸಮುದ್ರದಲ್ಲಿ ಮುಳುಗುವ ಪೇತ್ರನನ್ನ ಎತ್ತಿ ನಿಲ್ಲಿಸುವಂತ ಒಂದು ಕರ್ತನಿದ್ದಾನೆ, ಆತನೇ ಪ್ರಭುವಾದ ಯೇಸು ಕ್ರಿಸ್ತನು. ಪ್ರಿಯರೇ, ಸುತ್ತಮುತ್ತ ಇರುವ ಜನರೆಲ್ಲ ನೋಡಿ ನಗಾಡ್ತಾ ಇದ್ರು, ಪೇತ್ರನೇ ನಿನಗೆ ಆಗ್ಬೇಕಾದ್ರೆ ನೀನು ಸಮುದ್ರದಲ್ಲಿ ಮುಳುಗಬೇಕಾಗಿರುವಂತದ್ದೇ ಎಂಬುದಾಗಿ. ಸುತ್ತಲಿರುವ ತನ್ನ ಸ್ನೇಹಿತರು, ತನ್ನ ಜೊತೆ ಇದ್ದಂತ ಉಳಿದ ಶಿಷ್ಯರು ಕೂಡ ಏನ್ ಮಾಡ್ತಾ ಇದ್ದಾರೆ, ಆತನನ್ನ ಗೇಲಿ ಮಾಡ್ತಾ ಇದ್ದಾರೆ, ಅವಮಾನ ಪಡಿಸ್ತಾ ಇದ್ದಾರೆ, ನಿನಗೆ ಅದು ಆಗ್ಬೇಕಾದದ್ದೇ ಅಂತ. ಆದ್ರೆ ಯೇಸು ಸ್ವಾಮಿ ನಿಂತುಕೊಂಡು ನೋಡ್ತಾ ಇಲ್ಲ, ನಿಂತ್ಕೊಂಡು ನಗ್ತಾ ಇಲ್ಲ, ನಿಂತ್ಕೊಂಡು ಅವ್ರ ಜೊತೆ ಸೇರಿ ನಗಾಡಿ ಅವ್ರ ಜೊತೆ ಗೇಲಿ ಮಾಡ್ತಾ ಇಲ್ಲ. ಮುಳುಗುವ ಪೇತ್ರನ ಕೈಯನ್ನ ಹಿಡಿದು ಮೇಲೆತ್ತಿ ನಿಲ್ಲಿಸ್ತಾ ಇದ್ದಾನೆ. ಪ್ರಿಯರೇ, ಮನುಷ್ಯನು ಒಂದು ಸಮಯ ನಿಮ್ಮನ್ನ ಕೈ ಬಿಟ್ಟೇ ಬಿಡ್ತಾನೆ. ಮನುಷ್ಯನು ಒಂದಲ್ಲ ಒಂದು ಸಮಯ ನಂಬಿಸಿ ಮೋಸ ಮಾಡೇ ಮಾಡ್ತಾನೆ. ಮನುಷ್ಯನು ಅರ್ಧದಲ್ಲಿ ನಿನ್ನನ್ನು ಕೈ ಬಿಟ್ಟು ಅಗಲಿ ಹೋಗ್ತಾನೆ. ಆದ್ರೆ ನೀನು ಒಂದು ಬಾರಿ ಯೇಸು ಸ್ವಾಮಿಯ ಕೈಗೆ ನಿನ್ನ ಕೈಯನ್ನ ಕೊಡೋದಾದ್ರೆ, ಆತನು ನಿನ್ನ ಕೈಯನ್ನು ಹಿಡಿದ್ರೆ ಯಾವ ಪರಿಸ್ಥಿತಿಯಲ್ಲೂ ಆತನು ನಿನ್ನನ್ನು ಬಿಡಲ್ಲ. ಪ್ರಿಯರೇ, ಬಲಹೀನನಾಗಿ ನೀನು ಮುಳುಗುವ ಅವಸ್ಥೆ ಬಂದರೂ ಕೂಡ, ಸೋತು ಹೋಗಿ ನೇನು ಸೋತು ಹೋದೆ ಎಂಬುದಾಗಿರುವ ಆ ಪರಿಸ್ಥಿತಿಗಳು ಬಂದರೂ ಕೂಡ ಕೈ ಹಿಡಿದು ನಿನ್ನನ್ನು ಎತ್ತಿ ನಿಲ್ಲಿಸುವಂತ ದೇವರೇ ಪ್ರಭುವಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾದ್ರೆ ಎಲ್ಲರಿಂದ ಕೈ ಬಿಡಲ್ಪಟ್ಟಿರುವ ನೀನು ಈಗ ನಿನಗಾಗಿ ಒಂದು ಕರ ಚಾಚಿದೆ. ಆ ಕರವೇ ಪ್ರಭುವಾದ ಯೇಸು ಕ್ರಿಸ್ತನ ಕರವಾಗಿದೆ. ಪದ್ಮೋಸ್ ದ್ವೀಪದಲ್ಲಿ ಅಪೊಸ್ತಲನಾದ ಯೋಹಾನನು ಎಲ್ಲರಿಂದ ಕೈ ಬಿಡಲ್ಪಟ್ಟು ಒಬ್ಬಂಟಿಕನಾಗಿ ಉಳಿದಿದ್ದಾನೆ. ಯಾರು ಆತನ ಸಹಾಯಕ್ಕೆ ಇಲ್ಲ, ಯಾರು ಸಹಾಯಕ್ಕೆ ಹೋಗ್ಲಿಕ್ಕೂ ಕೂಡ ಆ ಸ್ಥಳದಲ್ಲಿ ಆಗಲ್ಲ. ಅಲ್ಲಿಯೂ ಕೂಡ ಒಬ್ಬನ ಕರ ಸಹಾಯಕ್ಕಾಗಿ ಹೋಗ್ತಾ ಇದೆ. ಅದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರವಾಗಿದೆ. ಹಾಗಾದ್ರೆ ಪ್ರಿಯರೇ, ನಿಮ್ಮ ಒಬ್ಬೊಂಟಿತನದಲ್ಲಿ ಕೈ ಬಿಡಲ್ಪಟ್ಟ ಅವಸ್ಥೆಯಲ್ಲಿ ಯಾರು ನಿಮ್ಮನ್ನು ಸೇರಿಸಿಕೊಳ್ಳದೆ ಎಲ್ಲರಿಂದ ದೂರ ದುಬ್ಬಲ್ಪಟ್ಟ ನಿನಗಾಗಿ ಯೇಸು ಸ್ವಾಮಿ ಕರಚಾಚಿ ಕಾಯ್ತಾ ಇದ್ದಾನೆ. ನಿನ್ನ ಕೈಯನ್ನ ಹಿಡಿದಿದ್ದಾನೆ. ನೀನೊಂದು ಬಾರಿ ನಿನ್ನನ್ನು ನೀನು ಒಪ್ಪಿಸಿಕೊಟ್ರೆ ಸಾಕು, ನಿನ್ನ ಜೀವಿತವನ್ನ ಆತನೇ ಕಟ್ಟಿ ರೂಪಿಸುವನಾಗಿದ್ದಾನೆ. ಹಾಗಾದ್ರೆ ನಿಮ್ಮ ಜೀವಿತವನ್ನ ಯೇಸು ಸ್ವಾಮಿಗೆ ಒಪ್ಪಿಸಿಕೊಡ್ತೀರಾ? ನೀವು ಕೈ ಬಿಡಲ್ಪಟ್ಟಾಗ ನಿಮಗೆ ಸಹಾಯ ಮಾಡುವ ದೇವರು ಒಬ್ಬನಿದ್ದಾನೆ, ಆತನೇ ಪ್ರಭುವಾದ ಯೇಸು ಕ್ರಿಸ್ತನು. ಆತನಿಗೆ ನಿಮ್ಮ ಜೀವಿತವನ್ನ ನೀವು ಒಪ್ಪಿಸಿಕೊಡೋದಾದ್ರೆ ನಿಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ತಂದು ನಿಮ್ಮ ಜೀವಿತವನ್ನು ರೂಪಿಸಿ, ಕೈ ಬಿಡಲ್ಪಟ್ಟ ಸ್ಥಳದಲ್ಲೇ ನಿಮ್ಮನ್ನು ಎಬ್ಬಿಸಿ ನಿಲ್ಲಿಸಿ, ಕೈ ಬಿಡಲ್ಪಟ್ಟ ಸ್ಥಳದಲ್ಲೇ ನಿಮ್ಮನ್ನ ಅನೇಕರಿಗೆ ಆಶೀರ್ವಾದವಾಗಿ ಮಾಡಿ, ಯಾರೆಲ್ಲ ನಿಮ್ಮನ್ನ ಕೈ ಬಿಟ್ಟರು ಅವರಿಗೆ ನಿಮ್ಮನ್ನ ಬೇಕು ಅನ್ನುವ ರೀತಿಯಲ್ಲಿ ಮಾರ್ಪಡಿಸುವ ಆತನೇ ಪ್ರಭುವಾದ ಯೇಸು ಕ್ರಿಸ್ತನು. ಅದಕ್ಕೆ ಭಕ್ತನ ಕುರಿತು ನಾನು ಹೇಳಿದೆ, ದಾವೀದನು ತಂದೆ ತಾಯಿಗಳು ತೊರೆದು ಬಿಟ್ಟರೇನು, ಕೀರ್ತನೆಯಲ್ಲಿ 27:10 ಆಡ್ತಾ ಇದ್ದಾನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನೆಂಬುದಾಗಿ ಆಡಿದ್ದಕ್ಕೆ ಕಾರಣ ಏನಂದ್ರೆ, ದೇವರು ಅವನನ್ನ ಸೇರಿಸಿಕೊಂಡು ಅವನ ಕೈ ಹಿಡಿದು ಸುಮ್ಮನೆ ಬಿಟ್ಟಿಲ್ಲ ರೀ, ಅರಸನಾಗಿ ಮಾರ್ಪಡಿಸಿದ್ರು. ತಂದೆ ತಾಯಿಗಳ ಮುಂದೆಯೇ ಆತನಿಗೆ ಅಭಿಷೇಕ ತೈಲವನ್ನ ಊದಿದ್ರು. ಯಾರೆಲ್ಲ ಅವನನ್ನ ಕೈ ಬಿಟ್ಟಿದ್ರು, ಯಾರೆಲ್ಲ ಕೆಲಸಕ್ಕೆ ಬಾರದವರು ಎಂಬುದಾಗಿ ಸೈಡಲ್ಲಿ ನಿಲ್ಲಿಸಿದ್ರು, ಯಾರೆಲ್ಲ ಅವನ ಜೀವಿತವೇ ವೇಸ್ಟ್ ಎಂಬುದಾಗಿ ಹೇಳಿದ್ರು, ಅವರ ಮಧ್ಯದಲ್ಲಿಯೇ ದೇವರು ಕೈ ಹಿಡಿದು ಏನ್ ಮಾಡ್ತಾ ಇದ್ರೆ, ಆತನ ಮೇಲೆ ಅಭಿಷೇಕದ ತೈಲ ಹಾಕಿ ಅವರಿಗೆ ಅರಸನಾಗಿ ನೇಮಿಸೋದನ್ನ ನಾವು ನೋಡ್ತಾ ಇದ್ವಿ. ಹಾಗಾದ್ರೆ ನಿನ್ನನ್ನ ಯಾರೆಲ್ಲ ಕೈ ಬಿಟ್ರು, ನಿನ್ನನ್ನು ಯಾರೆಲ್ಲ ಕೈ ಬಿಟ್ಟಿದ್ದಾರೋ ಅವರ ಮಧ್ಯದಲ್ಲಿ ದೇವರು ತನ್ನ ಕೈಯಲ್ಲಿ ನಿನ್ನನ್ನು ಹಿಡಿದು, ಈತನು ನನಗೆ ಬೇಕಾದವನು, ಈತನು ನನಗೆ ಸ್ವಂತದವನು, ಈತನನ್ನು ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಪ್ರಕಟಿಸುವಂತ ದೇವರೇ ಪ್ರಭುವಾದ ಯೇಸು ಕ್ರಿಸ್ತನು. ಹಾಗಾದ್ರೆ ಪ್ರಿಯ ಮಗಳೇ, ಪ್ರಿಯ ಮಗನೇ, ನಿನ್ನ ಜೀವಿತವನ್ನ ಈ ವಾಕ್ಯನ ಕೇಳುತ್ತಿರುವಾಗಲೇ ನೀನು ಒಪ್ಪಿಸಿಕೊಡ್ತೀಯಾ? ನಿನ್ನ ಜೀವಿತದಲ್ಲಿ ಯಾರೆಲ್ಲರಿಂದ ನೀ ಕೈ ಬಿಡಲ್ಪಟ್ಟಿದೆಯೋ ಅದನ್ನ ಮರೆತು ಬಿಡು. ಈಗ ನಿನ್ನನ್ನು ಕೈ ಹಿಡಿಲಿಕ್ಕಾಗಿ, ನಿನ್ನ ಕರ ಹಿಡಿಲಿಕ್ಕಾಗಿ, ನಿನ್ನ ಜೀವಿತವನ್ನ ಹಿಡಿಲಿಕ್ಕಾಗಿ ಒಬ್ಬನು ನಿನ್ನ ಸಮ್ಮುಖದಲ್ಲಿ ಇದ್ದಾನೆ, ಆತನೇ ಪ್ರಭುವಾದ ಯೇಸು ಕ್ರಿಸ್ತನು. ಆತನಿಗೆ ನಿನ್ನನ್ನ ನೀನು ಮೊಣಕಾಲಾಕಿ ಇರುವ ಸ್ಥಳಗಳಲ್ಲಿ ಒಪ್ಪಿಸಿಕೊಡೋದಾದ್ರೆ ನಿನ್ನ ಎರಡು ಕೈಯನ್ನ ಹಿಡಿದು ಆತನು ಮೇಲೆತ್ತಿ ನಿನ್ನನ್ನು ನಿಲ್ಲಿಸುವನಾಗಿದ್ದಾನೆ. ಹಾಗಾದ್ರೆ ನನ್ನೊಂದಿಗೆ ಸೇರಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತೀಯಾ? ಪ್ರೀತಿ ಸ್ವರೂಪನಾದ ತಂದೆಯೇ, ಎಲ್ಲರಿಂದ ಕೈ ಬಿಡಲ್ಪಟ್ಟ ಜೀವನ ನನ್ನದಾಗಿದೆ ಸ್ವಾಮಿ. ತಂದೆ ತಾಯಿಗಳು ಕೈ ಬಿಟ್ಟಿದ್ದಾರೆ, ಸಹೋದರರು ಕೈ ಬಿಟ್ಟಿದ್ದಾರೆ, ದೇವರೇ ಬಂಧು ಮಿತ್ರರು ಕೈ ಬಿಟ್ಟಿದ್ದಾರೆ, ಯಾರಿಗೂ ನಾನು ಇಷ್ಟವಿಲ್ಲದವನಾಗಿ ಮಾರ್ಪಟ್ಟಿದ್ದೇನೆ. ಆದ್ರೆ ನೀನು ನನ್ನ ಕೈ ಹಿಡಿದು ಮೇಲೆತ್ತಬೇಕಪ್ಪ. ನಿನ್ನ ಕರಗಳಲ್ಲಿ ನನ್ನನ್ನು ಒಪ್ಪಿಸ್ತೇನೆ. ಎಲ್ಲರೂ ಕೈ
ಇರಬಹುದು, ಆದರೆ ನೀನು ಕೈ ಬಿಡದ ದೇವರೆಂಬುದಾಗಿ ನಾನು ನಂಬ್ತೇನೆ. ನಿನ್ನ ಕರಗಳಲ್ಲಿ ನಾನು ಒಪ್ಪಿಸುವಾಗ ನೀನು ಖಂಡಿತವಾಗಲೂ ನನ್ನನ್ನು ಮೇಲೆತ್ತುವ ದೇವರೆಂಬುದಾಗಿ ನಾನು ನಂಬ್ತೇನೆ. ನೀನೇ ನನ್ನನ್ನು ಮೇಲೆತ್ತು, ನಿನ್ನ ಕರಗಳಲ್ಲಿ ನನ್ನನ್ನು ಒಪ್ಪಿಸಿಕೊಡ್ತೇನೆ. ಹಾಗೆ ಮಾಡುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಗಳು ನನಗಾಗಿಯೇ ನೀನು ಮಾತಾಡಿರುವುದಕ್ಕಾಗಿ ಸ್ತೋತ್ರಪ್ಪ. ಈ ದಿನ ನನ್ನನ್ನು ಅನೇಕರು ಕೈ ಬಿಟ್ಟಿದ್ದಾರೆ, ಆದರೆ ನೀನು ಕೈ ಹಿಡಿದಿದ್ದಿ. ನನಗೆ ಅದೇ ಒಂದು ಧೈರ್ಯವಾಗಿದೆ. ಮುಂದಿನ ದಿನಗಳಲ್ಲಿ ನೀನು ಕೈ ಹಿಡಿದ್ರಿಂದ ನನ್ನ ಜೀವಿತ ಆಶೀರ್ವದಿಸಲ್ಪಡ್ತದೆ ಎಂಬುದಾಗಿ ಪರಿಪೂರ್ಣವಾಗಿ ನಾನು ನಂಬ್ತೇನೆ ಸ್ವಾಮಿ. ತಂದೆ ತಾಯಿಗಳು ತೊರೆದು ಬಿಟ್ಟಂತ ದಾವೀದನನ್ನ ಅರಸನಾಗಿ ಅಭಿಷೇಕಿಸಿದ ದೇವರು ಈಗಲೂ ನನ್ನನ್ನು ನೀನು ಅಭಿಷೇಕಿಸಿ ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನನ್ನನ್ನು ಸ್ವೀಕರಿಸುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಹಾಗೆ ಮಾಡಿ ನಮ್ಮನ್ನ ದೇವರೇ ಮುನ್ನಡೆಸು, ನನ್ನನ್ನು ಹೆಚ್ಚಿಸು, ನನ್ನನ್ನು ಆಶೀರ್ವದಿಸು. ನಿನ್ನ ಕೈಯಲ್ಲೇ ನನ್ನನ್ನು ಹಿಡಿದುಕೋ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದ ಹಾಗೆ ಅನೇಕರು ಕೇಳಲಿಕ್ಕಾಗಿ ವಾಕ್ಯವನ್ನು ಅನೇಕರಿಗೆ ಕಳಿಸಿಕೊಡಿರಿ. ಹಾಗೆ ನಮ್ಮ ಪ್ರತಿದಿನದ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವ ನಂಬರ್ನಲ್ಲಿ ವಾಟ್ಸಪ್ ಇದೆ, ಅದರಲ್ಲಿ ಲಿಂಕ್ ಅನ್ನು ಕೇಳಿಕೊಳ್ಳೋದಾದ್ರೆ ಕಳಿಸಿಕೊಡ್ತೇವೆ. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾರ್ಥನೆ ಮನವಿಗಳಿರೋದಾದ್ರೆ ಕಾಲ್ ಮಾಡಿ ಆ ಪ್ರಾರ್ಥನೆ ಮನವಿಗಳನ್ನು ತಿಳಿಸಬಹುದು, ನಾವು ಪ್ರಾರ್ಥನೆ ಮಾಡ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್. ನಿಮ್ಮನ್ನೇ